ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಕುಡಿಯೋ ನೀರಿಗೆ ಸಮಸ್ಯೆ ಆಗ್ತಾ ಇದ್ದು ಇದನ್ನ ಕೇಳಿಸ್ಕೊಳ್ಳದೆ ಇದ್ದಂತಹ ಮಂದಿಗೆ ಈಗ ಜನ ಬಿಸಿ ಮುಟ್ಟಿಸುವ ಕೆಲಸವನ್ನ ಮಾಡಿದ್ದಾರೆ. ಖಾಲಿ ಕೊಡವನ್ನ ಹಿಡಿದು ಸಚಿವರಿಗೆ ತ್ರಾಟೆ ತೆಗೆದುಕೊಂಡಿದ್ದಾರೆ. ಸಂಕನಾಳ ಗ್ರಾಮದ ಮಹಿಳೆಯರು ಖಾಲಿ ಕೊಡ ತೋರಿಸಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಸಚಿವ ಶಿವರಾಜ್ ತಂಗಡಗಿ ಕಾರಿಗೆ ಅಡ್ಡಲಾಕಿ ಪ್ರತಿಭಟನೆಯನ್ನ ನಡೆಸಿ ಮೊದಲು ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿ ಅಂತ ಆಗ್ರಹಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ಕನಕಗಿರಿ ತಾಲೂಕಿನ ಸಂಕನಾಳ ಗ್ರಾಮದಲ್ಲಿ ಕುಡಿಯೋ ನೀರಿಲ್ಲದೆ ಜನ ಪಡ್ತಾ ಇರೋ ಪಾಡು ಅಷ್ಟಿಷ್ಟಲ್ಲ. ವಿವಿಧ ಕಾಮಗಾರಿಗಳ ಭೂಮಿ ಪೂಜೆಗೆ ಸಚಿವರು ಹೋಗಿದ್ದಂತಹ ಸಂದರ್ಭದಲ್ಲಿ ಈ ಪ್ರತಿಭಟನೆ. ಗ್ರಾಮದಲ್ಲಿ 100ಕ್ಕೂ ಅಧಿಕ ಮನೆಗಳಿದ್ದು ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಿಲ್ಲ ಅನ್ನೋದು ಮಹಿಳೆಯರ ಆಕ್ರೋಶಕ್ಕೆ ಕಾರಣವಾಗಿರುವುದು. ಶಾಶ್ವತ ಪರಿಹಾರ ಬೇಕು. ತಾತ್ಕಾಲಿಕ ಟ್ಯಾಂಕರ್ಗಳನ್ನು ಕಳಿಸೋದು, ಆನಂತರ ಸುಮ್ಮನಾಗೋದು ಇದು ಬೇಡ, ನಮಗೆ ಶಾಶ್ವತ ಪರಿಹಾರ ಕೊಡಿ ಅಂತ ಕಾರಿಗೆ ಮುತ್ತಿಗೆ ಹಾಕಿದಂತಹ ಪ್ರಸಂಗ ನೋಡ್ತಾ ಇದ್ದೀವಿ. ಸಚಿವರು ಕೂತಿರುವಂತಹ ಕಾರದು. ಅವರು ಇವತ್ತೊಂದು ಭೂಮಿ ಪೂಜೆ ಇತ್ತು, ಆ ಸಲುವಾಗಿ ಗ್ರಾಮಕ್ಕೆ ಆಗಮಿಸಿದ್ರು. ಅವರು ಬರೋದನ್ನೇ ಕಾಯ್ತಾ ಇದ್ದಂತಹ ಮಹಿಳೆಯರು ತಮ್ಮ ಸಮಸ್ಯೆಗಳೇನು, ಯಾವ ರೀತಿಯಾಗಿ ಕುಡಿಯೋ ನೀರಿಲ್ಲದೆ ನಾವು ಪರಿಪಾಟ್ಲನ್ನ ಅನುಭವಿಸ್ತಾ ಇದ್ದೀವಿ ಅನ್ನೋದನ್ನ ಅವರಿಗೆ ಅರಿವು ಮೂಡಿಸುವಂತಹ ಕೆಲಸವನ್ನ ಮಾಡ್ಲಿಕ್ಕೆ ಪ್ರಯತ್ನಿಸಿದ್ರು. ಕಾರೊಳಗೆ ಕೂತ್ಕೊಳ್ಳೋದಲ್ಲ, ಹೊರಗೆ ಬಂದು ಮಾತಾಡಿ ನಮ್ಮ ಮಾತು ಕೇಳಿಸ್ಕೊಳ್ಳಿ ಅಂತ ಕೂಡ ಮಹಿಳೆಯೊಬ್ಬರು ಅಬ್ಬರಿಸಿದ್ರು.